ಇಲ್ಲಿಂದ ಇವಾಗ ಈಗ ಹೆಣ್ಣು ತನ್ನ ಜೀವವನ್ನ ಕೆರೆಗೋಸ್ಕರ ಹಾರವಾಗಿ ತನ್ನ ಜೀವವನ್ನ ಕೊಟ್ಲು. ಅಲ್ಲಿಂದ ಮುಂದಕ್ಕೆ ನಾವು ನೋಡೋದಾದ್ರೆ ಇಲ್ಲೇನಾಗ್ತಾ ಇದೆ, ಹೆಣ್ಣಿಂದ ನೋಡಿದ್ವಿ, ಇವಾಗ ಗಂಡ ತನ್ನ ಹೆಂಡತಿಗೋಸ್ಕರ ಯಾವ ರೀತಿ ಪರಿತಪಿಸ್ಕೊಳ್ಳೋದ್ರ ಮೂಲಕವಾಗಿ ಒಂದು ತನ್ನ ಜೀವವನ್ನ ಹೆಂಡತಿಯ ಪ್ರೀತಿಗೋಸ್ಕರ ಕೊಡ್ತಾನೆ ಅನ್ನೋದನ್ನ ನಾವು ಎರಡನೇ ಭಾಗದಲ್ಲಿ ನೋಡ್ತೀವಿ. ಗಂಡ ಮಾಧವರಾಯ ದಂಡಿಗೈದಾನು ದಂಡಿನಾಗೈದಾನು ಕಂಡನು ಕೆಟ್ಟ ಕನಸ. ಸೊ ಈಗ ಭಾಗೀರಥಿಯ ಗಂಡನಾಗಿರ್ತಕ್ಕಂಥ ಮಾಧವರಾಯ ಎಲ್ಲಿರ್ತಾನೆ, ದಂಡಿನಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗಿದೆ, ಒಂದು ದಿನ ರಾತ್ರಿ ತನ್ನ ಕೆಟ್ಟ ಕನಸನ್ನ ಕಂಡುಬಿಡ್ತಾನೆ. ಏನು ಆ ಕೆಟ್ಟ ಕನಸು ಅಂತ ಹೇಳಿದ್ರೆ, ಶಲ್ಯ ಸುಟ್ಟಂಗಾತು ಕೋಲು ಮುರಿದಂಗಾತು ಕಟ್ಟಿಸಿದ ಮಾಲೆಲ್ಲ ಥಟ್ಟನೆ ಬಿದ್ದಂಗಾತು ಗಂಡ ಮಾಧವರಾಯ ಹತ್ತಿದ ಬತ್ತಲೆ ಗುದುರಿ. ಸೊ ಅವನು ಹಾಕೊಂಡಿರ್ತಕ್ಕಂಥ ಶಲ್ಯ ಆಗ್ಲಿ ಮತ್ತೆ ಕೋಲಾಗ್ಲಿ ಅವೆಲ್ಲವೂ ಕೂಡ ಒಂದ್ ಕಡೆ ಶಲ್ಯ ಅನ್ನೋದು ಸುಟ್ಟೋಯ್ತು, ಇನ್ನೊಂದ್ ಕಡೆ ಕೋಲು ಅನ್ನೋದು ಮುರಿದೋಯ್ತು. ಅದಾದ್ಮೇಲೆ ಕಟ್ಸಿದ ಮನೆ ಮಾಲೆಲ್ಲ ಅಂತ ಹೇಳಿದ್ರೆ ಮನೆ ಅವೆಲ್ಲವೂ ಕೂಡ ಬಿದ್ದೋದಂಗ ಆಗೋಯ್ತು. ಸೊ ಆ ತಕ್ಷಣಕ್ಕೆ ಏನೋ ಆಗಿದೆ, ಏನೋ ಒಂದು ಅನಾಹುತ ಆಗ್ತದೆ ಅನ್ನೋದನ್ನ ಕಂಡುಕೊಂಡು ಅವನೇನು ಮಾಡ್ತಾನೆ, ತನ್ನ ಕುದುರೆಯನ್ನು ಹತ್ಕೊಂಡು ಊರಿನ ಕಡೆಗೆ ಬರೋದಕ್ಕೆ ಮುಂದಾಗ್ತಾ ಬರ್ತಾನೆ. ಹತ್ತಿದ ಬತ್ತಲೆ ಕುದುರಿ ಒತ್ತಾರ ಬಂದಾನ ಮನೆಗೆ ಬಂದ ಮಾದೇವನ ತಂದೆ ತಾಯಿ ನೋಡಿದರು. ಸೊ ಬೆಳಗ್ಗೆ ಅವನೇನ್ ಮಾಡ್ತಾನೆ, ಕುದುರೆ ಹತ್ಕೊಂಡು ಬೆಳಗ್ಗೆ ಮನೆ ಹತ್ರಕ್ಕೆ ಬರ್ತಾನೆ. ಮನೆ ಹತ್ರಕ್ಕೆ ಬಂದಿದ ತಕ್ಷಣ ಅವನ ಮಾದೇವನ ತಂದೆ ತಾಯಿ ಅವನನ್ನ ನೋಡ್ತಾರೆ ಅಲ್ವಾ. ಮಗ ಬಂದ್ಮೇಲೆ ಅವನಿಗೆ ಆದರೋಪಚಾರ ಮಾಡ್ಬೇಕಲ್ವಾ, ಅದಕ್ಕೆ ಅವರು ಆದರೋಪಚಾರವನ್ನ ಮಾಡೋದಕ್ಕೆ ಅಂತ ಹೇಳಿ ಸೊಸೆಯರಿಗೆ ಹೇಳ್ತಾರೆ. ಗಂಗವ್ವ ನೀರು ಕೊಡ, ಗೌರವ್ವ ನೀರು ಕೊಡ, ಗಂಗವ್ವ ನೀರು ಕೊಡೋದು ಯಾಕ, ಗೌರವ್ವ ನೀರು ಕೊಡೋದು ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ, ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ. ಸೊ ಮನೆಗೆ ಬಂದು ಕೂತ್ಕೊಂಡೇನೆ ದಣಿವಾನನ್ನ ಆರಿಸ್ಕೊಳ್ತಾ ಇರ್ಬೇಕಾದಾಗ, ಮನೆಗೆ ಬಂದಾಗ ನಾವೇನ್ ಮಾಡ್ತೀವಿ, ಯಾರಾದ್ರು ಬಂದಿದ್ರೆ ಅವ್ರಿಗೆ ನೀರನ್ನ ಕೊಡ್ತೀವಲ್ವಾ, ಹಂಗೆ ಇಲ್ಲಿ ತನ್ನ ಸೊಸೆಯರಿಗೆ ಹೇಳ್ತಾರೆ, ಗಂಗವ್ವನ್ಗೆ ನೀಲವ್ವನ್ಗೆ ಇವರಿಬ್ರಿಗೂ ಕೂಡ ನೀರನ್ನ ತಂದು ಕೊಡು ಅಂತ ಕೇಳ್ತಾರೆ. ಆ ತಕ್ಷಣಕ್ಕೆ ಅವ್ನು ಕೇಳ್ತಾನೆ, ಗಂಗವ್ವನಾಗ್ಲಿ ನೀಲವ್ವನಾಗ್ಲಿ ಅವ್ರ ಯಾಕೆ ನೀರು ತಂದು ಕೊಡ್ಬೇಕು, ನನ್ನ ಹೆಂಡತಿ ಇದ್ಲಲ್ವಾ ಅವಳಿಗೆ ಹೇಳಿ, ಅಥವಾ ಅವಳೆಲ್ಲೋದ್ಲು ಅವಳು ನನ್ನ ನೀರು ತಂದು ಕೊಡ್ತಾಳಲ್ವಾ ಅಂತ ಹೇಳಿ. ಆಮೇಲೆ ಅವ್ರ ಅಮ್ಮ ಹೇಳ್ತಾಳೆ, ಇಲ್ಲಪ್ಪ ಅವಳು ನಿನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಯಾಳೆ ಅಂತ ಹೇಳಿ ಅವಳು ಹೇಳ್ತಾಳೆ. ಅದಾದ್ಮೇಲೆ ಗಂಡ ಮಾಧವರಾಯ ಹತ್ತಿದ ಬತ್ತಲೆ ಗುದಿರಿ ಹೊಂಟಾನತ್ತೆ ಮನೆಗೆ, ಬಂದಿರೋ ಹಳಿಯನ ನೋಡಿ ಅಂದಳು ಅತ್ತೆವ್ವ. ಸೊ ಅವನೇನ್ ಮಾಡ್ದ, ಇಲ್ಲ ನಿನ್ ತವ್ರ ಮನೆಗೆ ಹೋಗಿ ನಿನ್ನ ಹೆಂಡತಿ ಅಂತ ಹೇಳಿದ್ಮೇಲೆ ಅವನ ಹೆಂಡತಿಯನ್ನ ನೋಡ್ಬೇಕು ಅಂತ ಹೇಳಿ ಎಲ್ಲಿ ಬರ್ತಾನೆ, ತನ್ನ ಅತ್ತೆ ಮನೆಗೆ ಬರ್ತಾನೆ. ಅತ್ತೆ ಮನೆಗೆ ಬಂದಿದ ತಕ್ಷಣ ಅತ್ತೆ ನೋಡ್ತಾಳೆ, ಅಂದ್ರೆ ಹಳಿಯ ಬಂದಿರೋದನ್ನ ನೋಡ್ತಾಳೆ. ನೋಡಿದ ತಕ್ಷಣ, ನಿಂಬವ್ವ ನೀರ್ ಕೊಡ, ನೀಲವ್ವ ನೀರ್ ಕೊಡ, ನಿಂಬವ್ವ ನೀರ್ ಕೊಡೋದ್ ಯಾಕ, ನೀಲವ್ವ ನೀರ್ ಕೊಡೋದ್ ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗಿ ಹೇಳತ್ತಿ ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ, ನಿನ್ನ ಮಡದಿ ಭಾಗೀರಥಿ ಗೆಣತಿ ಮನೆಗೆ ಹೋಗ್ಯಾಳಪ್ಪ ಅಂತ ಹೇಳಿ ಹೇಳ್ತಾಳೆ. ಸೊ ಅವ್ ಬಂದಿದ ತಕ್ಷಣ ಅವ್ರ ಮನೆ ಇರ್ತಕ್ಕಂಥ ಸೊಸೆ ಅಂದ್ರನ್ನ, ನಿಂಬವ್ವ ನೀಲವ್ವ ಬೇಗ ಬೇಗ ಮನೆ ಹಳಿ ಅಂದ್ರು ಬಂದಿರ, ಅವ್ರಿಗೆ ನೀರನ್ನ ಕುಡಿ ಅಂತ ಹೇಳಿ ಕೇಳ್ತಾರೆ. ಅವರೆಲ್ಲ ಯಾಕೆ ಕೊಡಬೇಕು, ನನ್ನ ಹೆಂಡತಿ ಎಲ್ಲೋಗವಳೆ, ಅವಳು ತಾನೇ ಕೊಡಬೇಕು ಅಂತ ಹೇಳಿದ ತಕ್ಷಣ, ಅವಳಿಲ್ಲಪ್ಪ, ಅವಳು ಅವಳ ಸ್ನೇಹಿತೆಯ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾಳೆ. ಹೇಳಿದ ತಕ್ಷಣ ಇವನೇನ್ ಮಾಡ್ತಾನೆ, ಅಲ್ಲಿಂದ ಹೊರಟು ಅವ್ರ ಮನೆ ಕಡೆ ಹೋಗ್ಬೇಕು ಅಂತ ಹೇಳಿ ಮುಂದುವರಿತಾನೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಗೆಣತಿ ಮನೆಗೆ ಸ್ವಾರಿ. ಬಂದಿರು ಮಾದೇವನ ಕಂಡಾಳು ಗೆಣತವ್ವ, ಬಾಳವ್ವ ನೀರ್ ಕೊಡ, ಬಸವ್ವ ನೀರ್ ಕೊಡ, ಬಾಳವ್ವ ನೀರ್ ಕೊಡೋದು ಯಾಕ, ಬಸವ್ವ ನೀರ್ ಕೊಡೋದು ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೋಗ್ಯಾಳಕ್ಕ. ಸೊ ಅವನು ಕೂಡ ಇವರ ಸ್ನೇಹಿತೆಯ ಮನೆ ಹತ್ರಕ್ಕೆ ಬರ್ತಾನೆ. ಬಂದಿದ ತಕ್ಷಣ ಆ ಸ್ನೇಹಿತೆ ನೋಡ್ತಾಳೆ. ನೋಡಿದ ತಕ್ಷಣ ಒಳಗಡೆ ಇರ್ತಕ್ಕಂಥ ಬಾಳವ್ವನ್ಗೆ ನೀರ್ ಕೊಡೋ ಅಥವಾ ಬಸವ್ವನ್ಗೆ ನೀರ್ ಕೊಡು ಅಂತ ತನ್ನ ಸ್ನೇಹಿತೆ ಹೇಳ್ತಾಳೆ. ಆ ಸ್ನೇಹಿತೆ ಹೇಳಿದ್ಮೇಲೆ, ಅವರೆಲ್ಲ ಯಾಕೆ ನೀರು ಕೊಡಬೇಕು, ನನ್ನ ಹೆಂಡತಿ ಭಾಗೀರಥಿ ಎಲ್ಲಿಗೆ ಹೋಗಿದ್ದಾಳೆ, ಅವಳು ತಂದು ಕೊಡ್ಬೋದಿತ್ತಲ್ವಾ ಅಂತ ಹೇಳಿ ಅವನು ಮತ್ತೆ ಅವನ ಸ್ನೇಹಿತೆಯನ್ನ ಕೇಳ್ತಾಳೆ. ಕೇಳಿದ ಮೇಲೆ ಅವಳ ಸ್ನೇಹಿತೆ ಏನ್ ಮಾಡ್ತಾಳೆ, ನಿನ್ನ ಮಡದಿ ಭಾಗೀರಥಿ ಇದು ಏನು ಹೇಳಲಿ ಸೋರಿ, ನಿಮ್ಮಪ್ಪ ನಿಮ್ಮವ್ವ ಕೆರೆಗೆ ಹಾರ ಕೊಟ್ಟಾರಂತ. ಸೊ ಅವಳು ಬಂದು ಕೇಳಿದ್ಮೇಲೆ, ಅವ್ರನ್ನೆಲ್ಲ ಯಾಕೆ ಕೊಡಬೇಕು, ನನ್ನ ಹೆಂಡತಿನೇ ಇಲ್ವಾ, ಅವಳೇ ನೀರು ಕೊಡ್ತಾಳಲ್ವಾ ಅಂತ ಹೇಳಿದ್ಮೇಲೆ, ನಿನ್ನ ಹೆಂಡತಿಯನ್ನ ನಿಮ್ಮ ಅತ್ತೆ ಮಾವ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ಕೆರೆಗೆ ಹಾರವಾಗಿ ಕೊಟ್ಟಿದ್ದಾರಲ್ಲಪ್ಪ ಅಂತ ಹೇಳಿ ಸ್ನೇಹಿತೆ ಇರೋ ವಿಚಾರವನ್ನ ನೇರವಾಗಿ ಮಾದೇವನಿಗೆ ಹೇಳ್ತಾರೆ. ಸರಿ ಆಯ್ತು. ಈಗ ಅವನಿಗೆ ತನ್ನ ಹೆಂಡತಿ ತೀರ್ಕೊಂಡಿರ್ತಕ್ಕಂಥ ವಿಷಯ ಇವಾಗ ಗೊತ್ತಾಗತ್ತೆ. ಗೊತ್ತಾಗಿದ ತಕ್ಷಣ ತುಂಬಾ ದುಃಖ ಅನ್ನೋದು ಅವನಲ್ಲಿ ಮಡುಗಟ್ಟಿರ್ತದೆ. ಸೊ ಆ ಮಡುಗಟ್ಟಿರೋದ್ರಿಂದ ಅವನೇನು ಮಾಡ್ತಾನೆ, ಮತ್ತೆ ಬಂದು ತನ್ನ ಕುದುರೆಯನ್ನ ಹತ್ಕೊಳ್ತಾನೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ ಒಂಟಾನು ಹೌಹಾರಿ, ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನು ನಿಟ್ಟುಸಿರು ಬಿಟ್ಟಾನು. ಅದೇ ಕುದುರೆಯನ್ನು ಹತ್ಕೊಂಡು ಅವನೇನ್ ಮಾಡ್ತಾನೆ, ಕೆರೆಯ ದಂಡೆಗೆ ಬರ್ತಾನೆ. ಅಂದ್ರೆ ಇವರು ಕಲ್ಲನಕೇರಿಯ ಕೆರೆಗೆ ಬರ್ತಾನೆ. ಬಂದು ಬೇಜಾರಲ್ಲಿ ತುಂಬಾ ನೋವಲ್ಲಿ ತನ್ನ ಪ್ರೀತಿಯ ಮಡದಿಯಾಗಿರ್ತಕ್ಕಂಥವಳು ಸತ್ತು ಹೋಗಿದ್ದಾಳಲ್ವಾ, ಅದನ್ನ ಯೋಚನೆ ಮಾಡ್ಕೊಂಡು ಅಲ್ಲಿಗೆ ಬಂದು
ನಿಂತ್ಕೊಂಡು ಸಾವಿರ ವರಹ ಕೊಟ್ಟರೂ ಸಿಗಲಾರದ ಸತಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ. ಎಷ್ಟೊಂದು ಅಂತಃಕರಣದಿಂದ ತನ್ನ ಹೆಂಡತಿಯ ಬಗ್ಗೆ ಅವನು ಮಾತಾಡ್ತಾ ಹೋಗ್ತಾನೆ. ಸಾವಿರಾರು ರೂಪಾಯಿ, ಇವತ್ತಿನ ಸಂದರ್ಭಕ್ಕೆ ಸಾವಿರಾರು ವರಹ ಕೊಟ್ಟರು, ಕೋಟ್ಯಾಂತರ ರೂಪಾಯಿ ಕೊಟ್ಟರು ಕೂಡ ನಿನ್ನಂತವಳೊಂದಿಗೆ ಸಿಗೋದಿಲ್ಲ. ಅಂತವಳು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದವ ನೀನು ಅಂತ ಹೇಳಿ ತನ್ನ ಹೆಂಡತಿಗೆ ಬಗ್ಗೆ ಅವನು ಕೇಳ್ಕೊತೀಯಾನೆ. 300 ವರಹ ಕೊಟ್ಟು ಮುತ್ತಿನ ಓಲೆ ಮಾಡಿಸಿದ್ದೆ, ಮುತ್ತಿನ ಓಲೆ ಇಟ್ಟುಕೊಳ್ಳೋ ಮುತ್ತೈದೆ ಎಲ್ಲಿಗೋದೆ. ನಿನಗೆ ಅಂತ ಹೇಳಿ ಪ್ರೀತಿಯಿಂದ ಒಂದು ಮುತ್ತಿನ ಓಲೆಯನ್ನು ಮಾಡಿಸ್ಕೊಂಡ್ ಬಂದಿದೆ 300 ವರಹವನ್ನ ಕೊಟ್ಟು. ಅದನ್ನ ಇಟ್ಕೊಳ್ತಕ್ಕಂತಹ ಮುತ್ತೈದೆ ಇವತ್ತು ಎಲ್ಲಿಗೋಗಿದೆ. ನಾನು ತಗೊಂಬಂದಿದ್ದೀನಿ, ಅದನ್ನ ನಿನಗೆ ಕೊಡಬೇಕು. ನೀನು ಅದನ್ನ ಹಾಕೊಂಡ್ಮೇಲೆ ನಿನ್ನ ನೋಡಬೇಕು. ಆ ಒಂದು ಸೌಂದರ್ಯವನ್ನ ನಾನು ನನ್ನ ಕಣ್ಣನ್ನ ತುಂಬಿಕೊಳ್ಬೇಕು ಅಂತ ಹೇಳಿ ಅನ್ಕೊಂಡು ನಾನು ನಿನ್ನ ಹತ್ರಕ್ಕೆ ಬಂದಿದ್ದೀನಿ. ಆದ್ರೆ ನೀನು ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲ. ಇಟ್ಟು ಮಾತಾಡಿ ಮಾದೇವ ಬಿಟ್ಟಾನು ಕಣ್ಣೀರು ಹಾರಿದ ಕೆರೆಗೆ ನೀದಾಗ. ಅಷ್ಟೆಲ್ಲ ಮಾತಾಡ್ತಾ ತಂದಿರೋದನ್ನೆಲ್ಲವನ್ನ ಕೆಳಗಿಟ್ಬಿಟ್ಟು ಕಣ್ಣೀರು ಸುರಿಸ್ತಾ ಅದೇ ಕೆರೆಗೆ ತಾನು ಬಿದ್ದು ಸಾಯ್ತಾನೆ. ಅಂದ್ರೆ ಗಂಡ ಹೆಂಡತಿಯ ಸಂಬಂಧ ಅಂತ ಹೇಳಿದ್ರೆ ಬರೀ ದೇಹ ಸಂಬಂಧ ಮಾತ್ರ ಅಲ್ಲ, ಈ ದೇಹ ಸಂಬಂಧಕ್ಕೆ ಮೀರಿರ್ತಕ್ಕಂಥದ್ದು. ಆ ಮೀರಿರ್ತಕ್ಕಂತಹ ಸಂಬಂಧವನ್ನ ನಾವಿಲ್ಲಿ ನೋಡ್ತೀವಿ. ಪ್ರತಿ ಸಂದರ್ಭದಲ್ಲೂ ನಾವೇನ್ ನೋಡ್ತೀವಿ, ಗಂಡ ಸತ್ತದ್ರಿಂದ ಹೆಂಡತಿನೂ ಕೂಡ ಸಾಯ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಅವಳು ಯೋಚನೆ ಮಾಡ್ತಾಳೆ ನಾನು ಸಾಯ್ಬೇಕು ಅಂತ ಹೇಳಿ. ಆದ್ರೆ ಹೆಂಡತಿ ಸತ್ತಾಗ ಗಂಡ ನಾನ್ ಸಾಯ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಆ ಯೋಚನೆಯನ್ನ ನಾವು ನೋಡ್ತೀವಿ. ಇದು ನಮಗೆ ಹೊಸ ವಿಚಾರ. ಆದ್ರಿಂದ ಗಂಡ ಹೆಂಡತಿಯ ಸಂಬಂಧ ಅಂತಕ್ಕಂಥದ್ದು ಅದೇನು ದೇಹಕ್ಕಿಂತ ಅಥವಾ ದೇಹವನ್ನ ಮೀರಿರ್ತಕ್ಕಂಥದ್ದು, ಕಾಮವನ್ನ ಮೀರಿರ್ತಕ್ಕಂಥದ್ದು. ಅಂದ್ರೆ ಅವಿನಾಭಾವ ಸಂಬಂಧದ ನಡುವೆ ಪ್ರೀತಿಯ ಮೇಲೆ ನಿಂತಿರ್ತಕ್ಕಂತಹ ಒಂದು ಗೋಪುರ ಅಥವಾ ಕಳಶವಾಗಿ ನಿಂತಿರ್ತಕ್ಕಂಥದ್ದು. ಆದ್ರೆ ಅದನ್ನ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬರೀ ದೇಹದ ಆಸೆಯ ಮೇಲೆ ಅಥವಾ ಮೆಟೀರಿಯಲಿಸ್ಟಿಕ್ ಲೈಫ್ ಮೇಲೆ ನಿಂತ್ಕೊಂಡು ಈ ಸಂಬಂಧಗಳನ್ನ ನಾವಿವತ್ತು ಹಾಳು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಅಂದ್ರೆ ಈ ಒಂದು ಕಥನ ಗೀತೆ ಏನ್ ತೋರ್ಸತ್ತೆ ಅಂತ ಹೇಳಿದ್ರೆ, ಅವಾಗ್ಲೇ ಹೇಳ್ದ ಹಾಗೆ ಸತಿ ಸಹಗಮನ ಮತ್ತೆ ಜ್ವಹಾರ್ ಅಂತ ಹೇಳಿ ಕರೆದ್ವಲ್ಲ, ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದನ್ನ ತೋರ್ಸೋದ್ರ ಮೂಲಕವಾಗಿ ಗಂಡ ಮತ್ತೆ ಹೆಣ್ಣಿನ ನಡುವೆ ಇರ್ತಕ್ಕಂತಹ ಪ್ರೀತಿ ಬಾಂಧವ್ಯವನ್ನ ಇದು ನಮಗೆ ತೋರ್ಸುತ್ತೆ ಅನ್ನೋದನ್ನು ಕೂಡ ಈ ಒಂದು ಕಥನ ಗೀತೆಯ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.